ಸತ್ಯವೇದದಲ್ಲಿ ನಾವು ಹಲ್ಲೆಲೂಯ ಎಂಬ ಪದವನ್ನು ನೋಡುತ್ತೇವೆ. ಈ ಹಲ್ಲೆಲೂಯ ಅಂದರೆ ಏನು? ಈ ಪದ ಎಲ್ಲಿಂದ ಬಂದಿದೆ ಮತ್ತು ಈ ಪದವನ್ನು ನಾವು ಉಪಯೋಗಿಸಬಹುದೇ ಅಥವಾ ಉಪಯೋಗಿಸಬಾರದು? ಹಾಗಾದರೆ ಬನ್ನಿ ಸಂಪೂರ್ಣವಾಗಿ ಈ ಹಲ್ಲೆಲೂಯ ಎಂಬ ಪದದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ. ನಿರಂತರವಾಗಿ ಸ್ತುತಿ ಹೊಂದುವುದಕ್ಕೆ ಯೋಗ್ಯನಾಗಿರುವ ದೇವರಿಗೆ ಮಹಿಮೆ ಉಂಟಾಗಲಿ, ನಿಮ್ಮೆಲ್ಲರಿಗೆ ಸಮಾಧಾನ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ, ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ. ಬನ್ನಿ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಈ ದಿನ ಹಲ್ಲೆಲೂಯ ಎಂಬ ಪದದ ಅರ್ಥ ಮತ್ತು ಇದರ ಸಂಪೂರ್ಣ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ. ಲೋಕದಲ್ಲಿ ಅನ್ಯ ಜನಗಳು ಹಲ್ಲೆಲೂಯ ಎಂಬ ಪದವನ್ನು ಕೇಳುವಾಗ ಇದು ಕ್ರೈಸ್ತರು ಉಪಯೋಗಿಸ್ತಕ್ಕಂಥ ಒಂದು ಪದ ಎಂಬುದಾಗಿ ಗುರುತಿಸುವುದನ್ನು ನಾವು ನೋಡುತ್ತೇವೆ. ಮತ್ತು ಸಭೆಗಳಲ್ಲಿ ದೇವ ಸೇವಕರಾಗಿರಲಿ, ವಿಶ್ವಾಸಿಗಳಾಗಿರಲಿ, ದೇವರ ಮಹತ್ತಾದ ಕಾರ್ಯಗಳ ಕುರಿತು ಅವರು ಗಟ್ಟಿಯಾದ ಒಂದು ಧ್ವನಿಯಿಂದ ಹಲ್ಲೆಲೂಯ ಎಂಬುದಾಗಿ ಹೇಳುವಂಥದ್ದನ್ನು ಕೂಡ ನಾವು ಗಮನಿಸುವವರಾಗಿದ್ದೇವೆ. ಆದರೆ ಒಂದೊಂದು ಸಾರಿ ಈ ರೀತಿ ಕೂಡ ಈ ಪದ ಉಪಯೋಗಿಸಲ್ಪಡುತ್ತಿದೆ. ಯಾವ ರೀತಿಯಲ್ಲಿ? ಪ್ರಿಯರೇ, ನಾನು ಅವರಿಗೆ ಹೇಳಿದೆ, ಚರ್ಚಿಂದ ಹೊರಗಡೆ ಹೋಗಬೇಡ್ರಿ ಅಂತ ಹೇಳಿದೆ. ಅವ್ರು ನನ್ನ ಮಾತು ಕೇಳಿದೆ, ಹೋದರು, ಆಕ್ಸಿಡೆಂಟ್ ಆದರು, ಹಲ್ಲೆಲೂಯ. ಪ್ರಿಯರೇ, ಅವರು ಸತ್ರು, ಹಲ್ಲೆಲೂಯ. ಪ್ರಿಯರೇ, ಅವರಿಗೆ ಹೀಗಾಯಿತು, ಹಲ್ಲೆಲೂಯ. ಪ್ರಿಯರೇ, ಅವರಿಗೆ ಜ್ವರ ಬಂತು, ಹಲ್ಲೆಲೂಯ. ಈ ಥರ ಬೇಡವಾದಂಥ ರೀತಿಯಲ್ಲಿ ಈ ಪದವನ್ನು ಉಪಯೋಗಿಸುತ್ತಾ ಇರುವಂಥದ್ದನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಅನೇಕರು ಈ ಪದವನ್ನು ದೇವರ ಮಹತ್ವಗಳಿಗಾಗಿ ಉಪಯೋಗಿಸ್ತಕ್ಕಂಥ ಈ ಪದವನ್ನು ಬೇಡವಾದಂಥ ಒಂದು ವಿಷಯಕ್ಕೆ ಕೂಡ ಹಲ್ಲೆಲೂಯ 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 ಎಂಬುದಾಗಿ ನಾವು ಉಪಯೋಗಿಸ್ತಿದ್ದೇವೆ. ಸೊ ನಾವು ಗಣ್ಯವಾದಂತಹ ಅಥವಾ ದೇವರಿಗೆ ಘನವಾದಂಥ ಕಾರ್ಯಗಳಿಗಾಗಿ ಮಾತ್ರ ಈ ಹಲ್ಲೆಲೂಯ ಪದವನ್ನು ಉಪಯೋಗಿಸೋಣ. ಬನ್ನಿ, ಈ ಹಲ್ಲೆಲೂಯ ಎಂಬ ಪದ ಎಲ್ಲಿಂದ ಬಂತು? ಈ ಹಲ್ಲೆಲೂಯ ಎಂಬ ಪದವು ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡುವುದಾದರೆ, ಇದು ಹಿಬ್ರು ಭಾಷೆಯಿಂದ, ಹಿಬ್ರು ಪದಗಳಿಂದ ಬಂದದಾಗಿದೆ. ಇದು ಹಿಬ್ರು ಪದಗಳಿಂದ ಬಂದದಾಗಿದೆ. ಹಲ್ಲೆಲೂಯ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಒಂದೇ ಪದ ನೋಡುತ್ತೇವೆ. ಆದರೆ ಹಿಬ್ರು ಭಾಷೆಯಲ್ಲಿ ಇದು ಎರಡು ಪದಗಳಿಂದ ಜೋಡಿಸಲ್ಪಟ್ಟಿದೆ. ನಾವು ಕನ್ನಡದಲ್ಲಿ ಹಲ್ಲೆಲೂಯ ಎಂಬುದಾಗಿ ಒಂದೇ ಪದವನ್ನು ನೋಡುತ್ತೇವೆ, ಆದರೆ ಹಿಬ್ರು ಭಾಷೆಯಲ್ಲಿ ಇದು ಎರಡು ಪದಗಳಿಂದ ಜೋಡಿಸಲ್ಪಟ್ಟಿದೆ. ಈ ಎರಡು ಪದಗಳು ಯಾವ್ಯಾವೆಂದರೆ, ಮೊದಲನೇದಾಗಿ ಹಲ್ಲೆಲ್. ಹಲ್ಲೆಲ್, ಈ ಹಲ್ಲೆಲ್ ಎಂದರೆ ಸ್ತೋತ್ರ ಎಂಬುದಾಗಿ, ಹಲ್ಲೆಲ್ ಎಂದರೆ ಸ್ತೋತ್ರ ಎಂಬುದಾಗಿ. ಮತ್ತು ಯಾಹ್, ಯಾಹ್, ಅಲ್ಲೆಲ್, ಯಾಹ್. ಅಲ್ಲೆಲ್ ಅಂದರೆ ಸ್ತೋತ್ರ, ಯಾಹ್ ಅಂದರೆ ಯೆಹೋವ ದೇವರು ಎಂಬುದಾಗಿ. ಹಲ್ಲೆಲ್, ಯಾಹ್ ಅಂದರೆ ಸ್ತೋತ್ರ ಯೆಹೋವ ದೇವರಿಗೆ ಎಂಬುದಾಗಿ, ಅಥವಾ ದೇವರಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ, ಯೆಹೋವ ದೇವರಿಗೆ ಸ್ತೋತ್ರ, ಅಥವಾ ದೇವರಿಗೆ ಸ್ತುತಿ ಉಂಟಾಗಲಿ ಎಂಬುದಾಗಿ ಈ ಪದದ ಒಂದು ಅರ್ಥವಾಗಿದೆ. ಇನ್ನೊಂದು ಸಾರಿ ಹೇಳುತ್ತೇನೆ, ಈ ಹಲ್ಲೆಲೂಯ ಎಂಬ ಪದವು ಹಿಬ್ರು ಭಾಷೆಯ ಹಲ್ಲೆಲ್ ಯಾಹ್, ಅಲ್ಲೆಲ್ ಯಾಹ್ ಎಂಬ ಪದಗಳಿಂದ ಬಂದದಾಗಿದೆ. ಈ ಪದ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯದಲ್ಲಿ ಈ ಪದವನ್ನು ನಾವು ಹೊಸ ಒಡಂಬಡಿಕೆಯ ಪ್ರಕಟಣೆ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಒಟ್ಟು 6 ಸಾರಿ ಈ ಪದ ಲಿಖಿತವಾಗಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಒಂದೇ ಅಧ್ಯಾಯದಲ್ಲಿ 6 ಸಾರಿ ಲಿಖಿತವಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ನೀವು ಸತ್ಯವೇದಗಳನ್ನು ತೆರೆದು ಈ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ನೀವು ಓದುವುದಾದರೆ 6 ಸಾರಿ ಅಲ್ಲಿ ಹಲ್ಲೆಲೂಯ ಎಂಬ ಪದವು ಲಿಖಿತವಾಗಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಮತ್ತು
ಹಳೆ ಒಡಂಬಡಿಕೆಯಲ್ಲಿ ಕೂಡ ಈ ಹಲ್ಲೆಲೂಯ ಎಂಬ ಪದವು ಬರೆಯಲ್ಪಟ್ಟಿದೆ. ನಮಗೆ ವಿಚಿತ್ರ ಅನಿಸ್ಬೋದು, ಏನು, ನಾನು ಎಷ್ಟೋ ಸಾರಿ ಹಳೆ ಒಡಂಬಡಿಕೆಯನ್ನು ಓದಿದ್ದೇನೆ, ಎಲ್ಲಿಯೂ ಕೂಡ ಹಲ್ಲೆಲೂಯ ಎಂಬ ಪದವನ್ನು ಕಂಡೇ ಇಲ್ಲ. ಆದರೆ ಈ ಸೇವಕರು ಹಲ್ಲೆಲೂಯ ಎಂಬ ಪದವು ಹಳೆ ಒಡಂಬಡಿಕೆಯಲ್ಲಿ ಇದೆ ಎಂಬುದಾಗಿ ಹೇಳುತ್ತಿದ್ದಾರಲ್ಲ, ಇದು ಹೇಗೆ ಎಂಬುದಾಗಿ ನಿಮಗೆ ವಿಸ್ಮಯ ಆಗುತ್ತಾ ಇರಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಕೇಳಿ. ಹಿಬ್ರೂ ಪದಗಳಾಗಿರುವ ಹಲ್ಲೆಲ್ ಯಾಹ್, ಹಲ್ಲೆಲ್ ಯಾಹ್, ನೀವು ಕೀರ್ತನೆ 104ನೇ ಅಧ್ಯಾಯ 35ನೇ ವಚನ, ಕೀರ್ತನೆ 104ನೇ ಅಧ್ಯಾಯ 35ನೇ ವಚನವನ್ನು ತೆರೆದು ನೀವು ನೋಡುವುದಾದರೆ ಅಲ್ಲಿ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲ್ ಅಂದರೆ ಸ್ತೋತ್ರ, ಯಾಹ್ ಅಂದರೆ ಯೆಹೋವ ದೇವರೆಂಬುದಾಗಿ. ಹಲ್ಲೆಲ್ ಯಾಹ್ ಅಂದರೆ ಯೆಹೋವ ದೇವರಿಗೆ ಸ್ತೋತ್ರ ಅಥವಾ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಇದರ ಅರ್ಥ. ನೀವು ಬೇಕಾದರೆ ಈ ಕೀರ್ತನೆ 104ನೇ ಅಧ್ಯಾಯ 35ನೇ ವಚನದ ಫುಟ್ನೋಟಲ್ಲಿ ನೋಡಬಹುದು. ಹಲ್ಲೆಲೂಯ, ಇದರ ಯಾಹುವಿಗೆ ಸ್ತೋತ್ರ ಅಂದರೆ ಹಲ್ಲೆಲೂಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ನಮಗೆ ಗೊತ್ತಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಹಲ್ಲೆಲೂಯ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ ಎಂಬುದಾಗಿ ನಾವು ತಿಳಿದಿದ್ದೆವು. ಆದರೆ ಹಲ್ಲೆಲ್ ಯಾಹ್ ಅಂದರೆ ಯಾಹುವಿಗೆ ಸ್ತೋತ್ರ ಅಥವಾ ಯೆಹೋವ ದೇವರಿಗೆ ಸ್ತೋತ್ರ ಅಥವಾ ಕರ್ತನಿಗೆ ಸ್ತೋತ್ರ ಎಂಬುದಾಗಿ ಈ ಪದದ ಅರ್ಥವಾಗಿದೆ. ನೀವು ಕೀರ್ತನೆ ಈ ಹಳೆ ಒಡಂಬಡಿಕೆಯಲ್ಲಿ ಒಟ್ಟು 24 ಸಾರಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಒಟ್ಟು ಹಲ್ಲೆಲೂಯ ಅಥವಾ ಯಾಹುವಿಗೆ ಸ್ತೋತ್ರ ಎಂಬುದಾಗಿ 24 ಸಾರಿ ಬರೆಯಲ್ಪಟ್ಟಿದೆ. ಒಟ್ಟಿನಲ್ಲಿ ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಒಟ್ಟು 30 ಸಾರಿ ಹಲ್ಲೆಲೂಯ ಅಥವಾ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಈ ಕೀರ್ತನೆ ಎಲ್ಲಿಂದ ಎಲ್ಲಿಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ಒಂದು ವೇಳೆ ಹಳೆ ಒಡಂಬಡಿಕೆಯಲ್ಲಿ ಕೇಳಬಹುದು. ಕೀರ್ತನೆ 104ನೇ ಅಧ್ಯಾಯ 35ನೇ ವಚನದಿಂದ ಕೀರ್ತನೆ 150ನೇ ಅಧ್ಯಾಯ 6 ವಚನಗಳವರೆಗೂ 24 ಸಾರಿ ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ನಿಮಗೆ ಸಂಪೂರ್ಣವಾದಂಥ ಒಂದು ವಚನಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ, ನೀವು ನೋಡಿ ದೇವರನ್ನು ಮಹಿಮೆ ಪಡಿಸ್ಬೋದು. ಸೊ ಬನ್ನಿ, ಈ ಹಲ್ಲೆಲೂಯ ಎಂಬ ಪದ ಎಲ್ಲಿಂದ ಬಂತು, ಈ ಪದದ ಒಂದು ಅರ್ಥ ಏನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಮಾತ್ರವಲ್ಲದೆ ಹಲ್ಲೆಲೂಯ ಎಂಬ ಪದವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಸಾರಿ ಬರೆಯಲ್ಪಟ್ಟಿತ್ತು, ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟು ಸಾರಿ ಬರೆಯಲ್ಪಟ್ಟಿತ್ತು ಎಂಬುದಾಗಿ ಈ ದಿನ ನಾವು ತಿಳಿದುಕೊಂಡಿದ್ದೇವೆ. ಸೊ ಕರ್ತನಿಗೆ ಮಹಿಮೆ ಉಂಟಾಗಲಿ. ಇನ್ನೂ ಈ ಥರ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಸೊ ನೀವು ಹೊಸಬರಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರುವುದಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾಗಿರುವ ದೇವರೇ, ಈ ದಿನ ಕರ್ತನೆ ಸ್ವಾಮಿ, ಹಲ್ಲೆಲೂಯ ಎಂಬ ಈ ಪದದ ಅರ್ಥವನ್ನು, ಇದರ ಹಿನ್ನೆಲೆಯನ್ನು ಕರ್ತನೆ ನಾವು ತಿಳಿದುಕೊಳ್ಳುವಂತೆ ಒಂದು ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರನ್ನು ಮತ್ತು ಅವರ ಕುಟುಂಬಗಳನ್ನು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು, ಅವರ ಜೀವಿತಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಅವರವರ ಸಮಸ್ಯೆಗಳನ್ನು ನೀನು ಪರಿಹರಿಸು, ಪ್ರತಿಯೊಬ್ಬರನ್ನು ರಕ್ಷಿಸು, ನಿನ್ನ ರಕ್ಷಣೆಯಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ನೀನು ನಡೆಸು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಇನ್ನೂ ಹೆಚ್ಚು ಹೆಚ್ಚು ನಿನ್ನ ವಾಕ್ಯಗಳನ್ನು ತಿಳಿದುಕೊಳ್ಳುತ್ತಾ ನಿನ್ನಲ್ಲಿ ಆಳವಾಗಿ ಬೇರೂರಿ ಕರ್ತನೆ, ನಿನಗೆ ಹೆಚ್ಚೆಚ್ಚು ಫಲಗಳನ್ನು ಕೊಡುತ್ತಾ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಅನುಗ್ರಹಿಸಿ ನಡೆಸೆಂಬುದಾಗಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಜರೇತಿನ ಯೇಸು ಎಂಬ ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.